ಕರ್ಣ ಅವ್ರ ಕೊನೆ ಉಸಿರು ಎಳೆಯುವಾಗ ಶ್ರೀಕೃಷ್ಣನ ಹತ್ರ ಅವ್ರ ಜೊತೆ ನಡೆದಂತ ಅನ್ಯಾಯದ ಬಗ್ಗೆ ಏನಂತ ಹೇಳ್ಕೊಂತಾರೆ ಗೊತ್ತಾ? ನಾನು ಹುಟ್ಟಿದ ತಕ್ಷಣ ನನ್ನ ತಾಯಿಂದ ದೂರ ಆದೆ. ನಾನು ಕ್ಷತ್ರಿಯ ಕುಲದವನಲ್ಲ ಅಂತ ದ್ರೋಣಾಚಾರ್ಯರು ನನಗೆ ಬಿಲ್ವಿದ್ಯೆನ ಹೇಳ್ಕೊಟ್ಟಿಲ್ಲ. ಆದ್ರೆ ಪರಶುರಾಮರು ಬಿಲ್ವಿದ್ಯೆನ ಹೇಳ್ಕೊಟ್ಟು ನಿನ್ಗೆ ಅಗತ್ಯವಿರೋ ಸಮಯದಲ್ಲಿ ಎಲ್ಲ ಮರ್ತೋಗ್ತೀಯ ಎಂಬ ಶಾಪ ಕೊಡ್ತಾರೆ. ಆಗ್ಲೇ ಗೊತ್ತಾಗಿದ್ ನನಗೆ ನಾನೊಬ್ಬ ಕ್ಷತ್ರಿಯ ಅಂತ. ದ್ರೌಪದಿಯ ಸ್ವಯಂವರದಲ್ಲಿ ನನ್ನನ್ನ ಎಲ್ಲರೂ ಅವಮಾನ ಮಾಡ್ತಾರೆ. ಇದು ನನ್ ತಪ್ಪ. ನೀವೆಲ್ಲರೂ ದುರ್ಯೋಧನನ ಕೆಟ್ಟವನಾಗಿ ನೋಡ್ತೀರಾ, ಆದ್ರೆ ದುರ್ಯೋಧನ ನನ್ನನ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಎಲ್ಲರೂ ನನ್ನ ಬಿಟ್ಟೋದಾಗ ನನ್ನ ಜೊತೆ ನಿಂತಿದ್ದು ನನ್ನ ಸ್ನೇಹಿತ ದುರ್ಯೋಧನ ಅಂತ ಹೇಳ್ತಾರೆ. ಆಗ ಕೃಷ್ಣ ಹೇಳ್ತಾರೆ, ನಾನು ಹುಟ್ಟಿದ್ದು ಸೆರೆಮನೆಯಲ್ಲಿ. ನಾನು ಹುಟ್ಟಿದ ತಕ್ಷಣ ನನ್ನ ತಾಯಿಂದ ದೂರ ಆದೆ. ನಾನು ಹುಟ್ಟಿದ ಕ್ಷಣದಿಂದ ಮೃತ್ಯು ನನಗೋಸ್ಕರ ಕಾಯ್ತಾ ಕೂತ್ಕೊಂತಾ ಇತ್ತು. ಚಿಕ್ಕ ವಯಸ್ಸಲ್ಲೇ ನನ್ನ ಮಾಮ ಕಂಸನನ್ನ ಕೊಂದಿದ್ದಕ್ಕೆ ನನ್ನ ಬಗ್ಗೆ ತುಂಬಾ ತಪ್ಪಾಗಿ ಮಾತಾಡಿದ್ರು. ಸರಿ, ಅದನ್ ಬಿಡು. ದುರ್ಯೋಧನ ಯುದ್ಧದಲ್ಲಿ ಗೆದ್ರೆ ನಿನ್ಗೆ ಹೆಸರು ಮತ್ತೆ ಪ್ರಶಂಸೆ ಸಿಗತ್ತೆ. ಆದ್ರೆ ನಾನೊಬ್ಬ ಸಾರಥಿ. ಯುಧಿಷ್ಠರು ಯುದ್ಧ ಗೆದ್ರೆ ನನಗೇನ್ ಸಿಗತ್ತೆ ಹೇಳು? ಜೀವನದಲ್ಲಿ ಒಂದು ಮಾತು ಅರ್ಥ ಮಾಡ್ಕೋಣ. ಎಷ್ಟೇ ಕಷ್ಟ ಬಂದ್ರು ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಧರ್ಮ, ಯಾವ್ದು ಅಧರ್ಮ ಎಂಬುದು ನಮ್ಮ ಮನ್ಸಿಗೆ ಗೊತ್ತಿರತ್ತೆ. ಹರೇ ಕೃಷ್ಣ.